ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಕ್ರಮ ಸಂಖ್ಯೆ 52, 131, 143, 51, 21, 45 ಅಭ್ಯರ್ಥಿಗಳಿಗೆ ಪ್ರಾಶಸ್ತ್ಯದ ಮತ ನೀಡಲು 5 ರಾಜ್ಯ ಸಮಿತಿಯಿಂದ ಮನವಿ. ವೈದ್ಯರ ಬೇಡಿಕೆ ಪರಿಗಣಿಸಿ ಮುಷ್ಕರ ಕೈ ಬಿಡುವಂತೆ ಮನವೊಲಿಸಿ ಹಂಪನಗೌಡ ಬಾದರ್ಲಿ. ಕೇಂದ್ರ ಜಮೀನು ಒದಗಿಸಿದರೆ ಸಿಂಧನೂರಿನಲ್ಲಿ ಜವಳಿ ಪಾರ್ಕ್. ಶಿವಾನಂದ ಪಾಟೀಲ್. ಮಹಿಳೆ ಪುರುಷನ ಪ್ರೀತಿ ಮೋಹದ ಬಲೆ, ಜಾಲಕ್ಕೆ ಬಂದಿಯಾಗುತ್ತಿದ್ದಾಳೆ. ಸಹನಾ ಹಿರೇಮಠ್. ಮಹಾನಂದ ಫರ್ನಿಚರ್ ಇಂಡಸ್ಟ್ರೀಸ್ಗೆ ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಆಗ್ರಹಿಸಿ ಪರಿಸರ ರಕ್ಷಣಾ ವೇದಿಕೆ ಮನವಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿಗೆ ಚುನಾವಣೆ ನಾಳೆ ನಡೆಯಲಿದ್ದು, ನಮ್ಮ ರಾಜ್ಯ ಸಮಿತಿಯಿಂದ ಕೆ ಕೋಟೇಶ್ವರರಾವ್ ಕ್ರಮ ಸಂಖ್ಯೆ 52, ಶ್ರೀನಿವಾಸ್ ಕ್ರಮ ಸಂಖ್ಯೆ 131, ಜಿಎಸ್ ವೀರಭದ್ರಪ್ಪ ಕ್ರಮ ಸಂಖ್ಯೆ 143, ಬಸವಣ್ಣಪ್ಪ ವಿರೂಪಾಕ್ಷಯ್ಯ ಕೋರಿಮಠ್ ಕ್ರಮ ಸಂಖ್ಯೆ 51, ರೆಹನಾ ಚನ್ನಪಟ್ನ ಕ್ರಮ ಸಂಖ್ಯೆ 21, ಕಲ್ಪನಾ ಕ್ರಮ ಸಂಖ್ಯೆ 45 ಇವರಿಗೆ ನಿಮ್ಮ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸಲು ವಕೀಲ ಮಿತ್ರರಲ್ಲಿ ಅಖಿಲ ಭಾರತ ವಕೀಲ ಒಕ್ಕೂಟ ಕಳಕಳಿಯಿಂದ ಮನವಿ ಮಾಡಿದೆ. ಅಖಿಲ ಭಾರತ ವಕೀಲರ ಒಕ್ಕೂಟವು ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಹಿತಾಸಕ್ತಿಗಳನ್ನು ರಕ್ಷಿಸಲು ಅವಿರತ ಹೋರಾಟ ನಡೆಸುತ್ತಾ ಬರುತ್ತಿದೆ. ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ, ಕಿರಿಯ ವಕೀಲರಿಗೆ ಸ್ಟೈಫಂಡ್ ನೀಡಲು, ನ್ಯಾಯಾಧೀಶರಾಗಿ ನೇಮಕಗೊಳ್ಳುವವರಿಗೆ 3 ವರ್ಷಗಳವರೆಗೆ ಕಡ್ಡಾಯವಾಗಿ ವಕೀಲರಾಗಿ ಸೇವೆ ಸಲ್ಲಿಸುವುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಹೋರಾಟ ನಡೆಸಿದೆ. ಅಲ್ಲದೆ ಅನ್ಡಿಫೈನ್ಡ್ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಸಂಘಟನೆ ತನ್ನ ಹೋರಾಟವನ್ನು ಮುಂದುವರಿಸಿದೆ. 1. ವಕೀಲರ ಸಂರಕ್ಷಣಾ ಕಾಯ್ದೆಗೆ ಈ ಕೆಳಕಂಡ ತಿದ್ದುಪಡಿಗಳನ್ನು ಜಾರಿಗೆ ತರಬೇಕು. ಕಾಯ್ದೆಯಡಿಯಲ್ಲಿನ ಅಪರಾಧಗಳನ್ನು ಜಾಮೀನು ರಹಿತ ಅಪರಾಧಗಳನ್ನಾಗಿ ಪರಿಗಣಿಸಬೇಕು. ವಕೀಲರ ವಿರುದ್ಧ ನೀಡುವ ದೂರುಗಳನ್ನು FIR ಮಾಡುವ ಮೊದಲು ಕಡ್ಡಾಯವಾಗಿ ವಕೀಲರ ಪರಿಷತ್ತಿನ ಅನುಮತಿ ಪಡೆಯಬೇಕು. 2. ವಕೀಲರಿಗೆ ನೀಡುತ್ತಿರುವ ಕಲ್ಯಾಣ ಮಂಡಳಿಯ ಹಣದ ಮೊತ್ತಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರಿದೂಗಿಸುವ ಹಣವನ್ನು ಪ್ರತ್ಯೇಕವಾಗಿ ನೀಡಬೇಕು. 3. ಕರ್ನಾಟಕ ಸಿವಿಲ್ ಪ್ರೊಸೀಜರ್ ಕೋಡ್ 2025 ರದ್ದುಪಡಿಸಬೇಕು. 4. ಕಂದಾಯ ಮತ್ತು ಸಹಕಾರಿ ಇಲಾಖೆಗಳಲ್ಲಿ ನಡೆಯುವ ಅರೆ ನ್ಯಾಯಾಂಗಿಕ ಪ್ರಕರಣಗಳನ್ನು ಸಿವಿಲ್ ನ್ಯಾಯಾಲಯಗಳಿಗೆ ವರ್ಗಾವಣೆ ಮಾಡಲು ಸೂಕ್ತ ಕಾನೂನು ತಿದ್ದುಪಡಿ ಮಾಡಬೇಕು. 5. ವಕೀಲರಿಗೆ ರಾಜ್ಯದಾದ್ಯಂತ ಟೋಲ್ ಫ್ರೀ ಮಾಡಬೇಕು. 6. ವಕೀಲರಿಗೆ ಆರೋಗ್ಯ ವಿಮೆ ಮಾಡಿಸಬೇಕೆಂದು ಸಂಘಟನೆ ತನ್ನ ಹೋರಾಟವನ್ನು ಮುಂದುವರಿಸಿದೆ. ಕಾರಣ, ವಕೀಲ ಮಿತ್ರರಾದ ತಾವುಗಳು ದಿನಾಂಕ 11/3/2026 ನಡೆಯುವ ಚುನಾವಣೆಯಲ್ಲಿ ಕೆ ಕೋಟೇಶ್ವರರಾವ್ ಕ್ರಮ ಸಂಖ್ಯೆ 52, ಶ್ರೀನಿವಾಸ್ ಕ್ರಮ ಸಂಖ್ಯೆ 131, ಜಿಎಸ್ ವೀರಭದ್ರಪ್ಪ ಕ್ರಮ ಸಂಖ್ಯೆ 143, ಬಸವಣ್ಣಯ್ಯ ವಿರೂಪಾಕ್ಷಯ್ಯ ಕೋರಿಮಠ್ ಕ್ರಮ ಸಂಖ್ಯೆ 51, ರೆಹನಾ ಚನ್ನಪಟ್ನ ಕ್ರಮ ಸಂಖ್ಯೆ 21, ಕಲ್ಪನಾ ಕ್ರಮ ಸಂಖ್ಯೆ 45 ಅಭ್ಯರ್ಥಿಗಳಿಗೆ ಸಂಘಟನೆಯ ಸದಸ್ಯರು, ಹಿತೈಷಿಗಳು ಹಾಗೂ ವಕೀಲ ಮಿತ್ರರು ತಮ್ಮ ಪ್ರಾಶಸ್ತ್ಯದ ಮತಗಳನ್ನು ನೀಡುವ ಮೂಲಕ ಗೆಲ್ಲಿಸಿ ಆರಿಸಿ ತರಬೇಕೆಂದು ರಾಜ್ಯಾಧ್ಯಕ್ಷರಾದ ಹರೀಂದ್ರ, ಕಾರ್ಯದರ್ಶಿ ಶ್ರೀನಿವಾಸ್ ವಕೀಲರಲ್ಲಿ ವಿನಂತಿ ಮಾಡಿದ್ದಾರೆ. ನಾಳೆಯಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಂಘಟನೆ ಕರೆ ನೀಡಿದ್ದು, ಅವರ ಬೇಡಿಕೆ ಈಡೇರಿಸಲು ಸಂಘದ ಮುಖಂಡರನ್ನು ಕರೆಸಿ ಮಾತನಾಡಿ ಮುಷ್ಕರ ಕೈಬಿಡುವಂತೆ ಮನವೊಲಿಸಲು ಅಧಿವೇಶನದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಿದರು. ಶಾಸಕರ ಮನವಿಗೆ ಉತ್ತರಿಸಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು, ಈಗಾಗಲೇ ಅವರ ಜೊತೆ 2 ಬಾರಿ ಮಾತುಕತೆ ನಡೆಸಿದ್ದೇವೆ. ನಿನ್ನೆ ಕೂಡ ಅಧಿಕಾರಿಗಳ ಮೂಲಕ ವಿಷಯ ತಿಳಿಸಿದ್ದೇವೆ. ಸಾರ್ವಜನಿಕರ ದೃಷ್ಟಿಯಿಂದ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನ ಮಾಡುತ್ತಿದ್ದೇವೆ. ಹಿಂದೆ ಕರೆದು ಮಾತನಾಡುವುದಾಗಿ ತಿಳಿಸಿದರು. ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ಆ ಸಂಘದ ಅಧ್ಯಕ್ಷರನ್ನು ಕರೆಸಿಕೊಂಡು ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸಕ್ಕಾಗುತ್ತೆ ಈಡೇರಿಸಿ ಈ ಬಡ ಜನತೆಗೆ ಆಗ್ತಕ್ಕಂಥ ಅನಾನುಕೂಲವನ್ನು ತರಿಸ್ತಕ್ಕಂಥ ಕೆಲಸ ಮಾಡಬೇಕು ಎಂಬ ಮನವಿಯನ್ನು ಮಾಡಿಕೊಳ್ತೇವೆ. ಪ್ರದೀಪ್ ಅವ್ರ ಜೊತೆ ಏನು ಬೇಡಿಕೆಗಳು ಇಟ್ಟಿದ್ದಾರೆ ಅದರ ಬಗ್ಗೆ ನಾವು ಅವ್ರ ಜೊತೆ ಮಾತುಕತೆ ಮಾಡಿದ್ದೀವಿ, ಮಾಡಿಲ್ಲ ಅಂತೇನಲ್ಲ. 2 ಬಾರಿ ಅವ್ರ ಜೊತೆ ಕರೆದು ಮಾತಾಡಿದ್ದೇವೆ ಮತ್ತು ನಿನ್ನೆನೂ ಕೂಡ ನಾವು ಏನೇನು ಕ್ರಮಗಳು ತಗೊಂಡಿದ್ದೀವಿ ಅದ್ರ ಬಗ್ಗೆನೂ ನಾವು ನಮ್ಮ ಕಮಿಷನ್ ಮುಖಾಂತರ ತಿಳಿಸಿದ್ದೇವೆ, ಏನೇನು ಆ್ಯಕ್ಷನ್ ತಗೊಂಡಿದ್ದೀವಿ. ಕೆಲವೆಲ್ಲ ಭಾಳ 50 ವರ್ಷದಿಂದ ಆಗದೆ ಇರುವಂಥ CNR, 12 ವರ್ಷದಿಂದ ಆಗದೆ ಇರತಕ್ಕಂಥ ಜ್ಯೇಷ್ಠತಾ ಪಟ್ಟಿಗಳು ಎಲ್ಲ ಕೂಡ ನಾವು ಇದ್ರ ಬಗ್ಗೆ ಈ ಸಲ ಆಗಬೇಕು ಅಂತಲೇ ಮಾಡ್ತಾ ಇರ್ತೇವೆ. ಕೆಲವು ನಾವು ಹೋದ ಸಲ ಕೌನ್ಸಿಲಿಂಗ್ ಮಾಡಿದಾಗ ಕೆಲವು ಅದರಲ್ಲಿ ಆಗಿರುವಂಥ ನ್ಯೂನತೆಗಳು ಅದರ ಬಗ್ಗೆ ಹೇಳಿದರೆ ನಾವು ಅದನ್ನು ಈ ವರ್ಷ ಕೌನ್ಸಿಲಿಂಗ್ ಸರಿಪಡಿಸ್ತಕ್ಕಂಥ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಕೆಲವು ವಿಚಾರಗಳಿದೆ, ಎಲ್ಲವನ್ನೂ ಈಗ ಹೇಳೋಕ್ಕೆ ಹೋಗೋದಿಲ್ಲ.
ಇವತ್ತು ಮನೆ ಮುಖ್ಯಮಂತ್ರಿಯವ್ರ ಜೊತೆ ಅವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ. ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಯಾವ್ಯಾವ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ಇಲಾಖೆ ಹಿತದೃಷ್ಟಿಯಿಂದ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗ್ತದೆ. ಆದ್ದರಿಂದ ಅದನ್ನು ಇತ್ಯರ್ಥಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇತ್ಯರ್ಥ ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಆದ್ದರಿಂದ ಇನ್ನು ಹೆಚ್ಚು ನಾವು ಮಾತಾಡೋಕೆ ಹೋಗೋದಿಲ್ಲ, ಯಾಕಂದರೆ ಅವನ ಸಂಧಾನ ಕರೆದು ಮಾತುಕತೆ ಮಾಡ್ತೀವಿ. ಇವತ್ತೇ ಕರೆಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಆಧೀನದಲ್ಲಿ ಸುಮಾರು 7,500 ಎಕರೆ ಭೂಮಿ ಇದ್ದು ಇದರಲ್ಲಿ 15 ಎಕರೆಯನ್ನು ಜವಳಿ ಇಲಾಖೆಗೆ ಮಂಜೂರು ಮಾಡಿದರೆ ಸಿಂಧನೂರಿನಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಬೇಡಿಕೆಯನ್ನು ಪರಿಶೀಲಿಸಲಾಗುವುದು ಎಂದು ಕಬ್ಬು ಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ವಿಧಾನ ಪರಿಷತ್ನಲ್ಲಿ ಮಂಗಳವಾರ ಪ್ರಶ್ನೋತ್ತರ ವೇಳೆಯಲ್ಲಿ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಉತ್ತರ ನೀಡಿರುವ ಸಚಿವರು, ಜವಳಿ ಪಾರ್ಕ್ ಸ್ಥಾಪನೆಗೆ 15 ಎಕರೆ ಭೂಮಿ ಗುರುತಿಸಿ ಇಲಾಖೆಗೆ ಹಸ್ತಾಂತರಿಸಲು ಕಂದಾಯ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಆದರೆ ಒಂದೇ ಕಡೆ 15 ಎಕರೆ ಸರ್ಕಾರದ ಭೂಮಿ ಲಭ್ಯ ಇಲ್ಲ ಎಂದು ತಿಳಿಸಿದ್ದಾರೆ. ಉದ್ಯೋಗ ಅರಸಿ ಸಿಂಧನೂರು ತಾಲೂಕಿನ ಯುವಕ ಯುವತಿಯರು ರಾಜ್ಯದ ವಿವಿಧ ಸ್ಥಳಗಳಿಗೆ ವಲಸೆ ಹೋಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಜವಳಿ ಪಾರ್ಕ್ ಸ್ಥಾಪನೆ ಮಾಡಿದರೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗಲಿದೆ. ಆದರೆ ಜವಳಿ ಪಾರ್ಕ್ ನಿರ್ಮಿಸಲು ಅಗತ್ಯ ಪ್ರಮಾಣದ ಸರ್ಕಾರದ ಭೂಮಿ ಸಿಂಧನೂರು ತಾಲೂಕಿನಲ್ಲಿ ಇಲ್ಲ. ಕೇಂದ್ರ ಸರ್ಕಾರದ ಭೂಮಿ ಲಭ್ಯವಿದ್ದು ಈ ಭೂಮಿಯನ್ನು ಜವಳಿ ಪಾರ್ಕ್ ಸ್ಥಾಪನೆಗೆ ಒದಗಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆಯಲಿದೆ. ಕೇಂದ್ರ ಸರ್ಕಾರ ಭೂಮಿ ಒದಗಿಸಿದರೆ PPP ಮಾದರಿಯಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಬೇಡಿಕೆಯನ್ನು ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು. ಅದಕ್ಕೆ ಇವತ್ತೇನು ಅವರು ಕೇಂದ್ರ ಸರ್ಕಾರಕ್ಕೆ ಜಾಗ ಇದೆ ಸರ್, ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿ ಅದನ್ನ ಏನು ಇವತ್ತು ಜವಳಿ ಪಾರ್ಕ್ ಅನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳ್ತೀವಿ. ಅಧ್ಯಕ್ಷರೇ, ಬಾದರ್ಲಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೀನಿ. ಅವ್ರು ನನಗೂ ಒಂದು ಪತ್ರ ಬರೆದಿದ್ರು ಜನವರಿಯಲ್ಲಿ 2020. ನಾನು ತ್ವರಿತವಾಗಿ ಅಲ್ಲಿ ಪಾರ್ಕ್ ಮಾಡ್ಬೇಕಂತೇಳಿ ಸರ್ವೆ ಮಾಡಿದಾಗ ಲ್ಯಾಂಡ್ ಅವೈಲಬಿಲಿಟಿ ಇರಲಿಲ್ಲ. ಅಲ್ಲಿ ಲ್ಯಾಂಡ್ ಅವೈಲಬಿಲಿಟಿ ಇಲ್ಲ ಅಂದ ಬೆಳಕೆ ಕೇಂದ್ರ ಸರ್ಕಾರದ ಸ್ವಾಮ್ಯದ ಒಂದು ಸೆಂಟ್ರಲ್ ಸೀಡ್ ಫಾರ್ಮ್ ಇದೆ, ಅದಕ್ಕೆ 7,500 ಎಕರೆ ಜಮೀನು ಕೊಟ್ಬಿಟ್ಟಿದ್ದಾರೆ ಹಿಂದೆ. ಅದು ಉಪಯೋಗ ಆಗಿದೆಯೋ ಆಗಿಲ್ವೋ ಅದು ಅವ್ರಿಗೆ, ಅಲ್ಲಿಂದ ಜಮೀನು ಕೊಡಿಸಿ ಅಟ್ಲೀಸ್ಟ್ ಅಂತೇಳಿ ನಾನೇ ಅವ್ರಿಗೆ ಒಂದು ಪತ್ರ ಬರೆದೆ. ಸಿಂಧೂರಿನಲ್ಲಿ ಬೇರೆ ಯಾವುದೇ ಜಮೀನು ಇಲ್ಲ, 15 ಎಕರೆ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಅಲ್ಲಿಂದ ನೀವು ಕೊಡಿಸಿ ಅದನ್ನ ನಾನು ಮಾಡಿಕೊಡ್ತೀನಿ. ಅದು PPP ಮಾಡೆಲ್ನಲ್ಲಿ ಸರ್ಕಾರ ಸ್ವಾಮ್ಯದಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರ ವತಿಯಿಂದ ಇಲ್ಲಿವರೆಗೆ ಯಾವುದೇ ಜವಳಿ ಪಾರ್ಕ್ ಅನ್ನ ನಾವು ಮಾಡಿಲ್ಲ. PM ಮಿತ್ರ ಪಾರ್ಕ್ ಮಾತ್ರ ಗುಲ್ಬರ್ಗಕ್ಕೆ ಮಾಡ್ತಾ ಇದ್ವಿ. ಅದು ಅತಿ ಪಕ್ಕದಲ್ಲೇ ಇದೆ, ಗುಲ್ಬರ್ಗ ಮತ್ತು ರಾಯಚೂರು ಪಕ್ಕದಲ್ಲೇ ಇದೆ. ಅಲ್ಲಿ ಮೆಗಾ ಪಾರ್ಕ್ ಬರ್ತಾ ಇದೆ. ಅಲ್ಲಿ ಕೂಡ ಹತ್ತಿ ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು, ಯಾರ್ನ್ ಟು ಫ್ಯಾಬ್ರಿಕ್ ವರೆಗೆ ನಾವು ಪ್ರೊಸೆಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಕೈಕೊಂಡಿದ್ವಿ ಗುಲ್ಬರ್ಗ PM ಮಿತ್ರ ಪಾರ್ಕ್. ಇಲ್ಲಿ ಕೂಡ ಮಾಡ್ಬೇಕಂತಕ್ಕಂಥ ಅವ್ರ ಅಭಿಲಾಷೆ. ಆದಷ್ಟು ಲಘು ಏನು 7,500 ಎಕರೆ ಜಮೀನು ಕೇಂದ್ರ ಸರ್ಕಾರ ಸ್ವಾಮ್ಯದಲ್ಲಿ ಬಿದ್ದಿದೆ, ಅದು ಉಪಯೋಗ ಕೂಡ ಆಗ್ತಾ ಇಲ್ಲ. ಅದರಲ್ಲಿ 15 ಎಕರೆ ಇವ್ರೇನಾದ್ರೂ ಪ್ರಯತ್ನ ಮಾಡಿ ಕೊಡ್ಸಿದ್ರೆ ನಾನು ಪ್ರಯತ್ನ ಮಾಡ್ತೀನಿ. ಕೇಂದ್ರ ಸರ್ಕಾರ ಪತ್ರ ಕೂಡ ಬರೆದಿದ್ದೀನಿ, ಅದು ಬಿಟ್ಕೊಟ್ರೆ ನಾನು ಮಾಡಿಕೊಡ್ತಕ್ಕಂಥ ಕ್ರಮ ವಹಿಸ್ತೀನಿ. ಯಾಕಂದ್ರೆ ಇವತ್ತು ಅನೇಕ ನಿರುದ್ಯೋಗಿ ಯುವಕರು ಹೆಚ್ಚಾಗ್ತಾ ಇದೆ ಸರ್, ನಿರುದ್ಯೋಗಿತನ. ಅದಕ್ಕಾಗಿ ಇವತ್ತೇನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಿದ್ರೆ ತಾವು ಒತ್ತಡ ಹಾಕಿ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸಚಿವರ ಮೇಲೆ ಕೂಡಲೇ ಅದನ್ನ ಮಾಡಿಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ತೇನೆ. ಸಭಾ ಸದಸ್ಯರಿಗೂ ಬೇಕಾದ್ರೆ ಅವರು ವಿನಂತಿ ಮಾಡ್ಲಿ, ನಾನು ಪತ್ರ ಬರೀತೀನಿ. ಅದು ಆದಷ್ಟು ಲಘು ಕೊಡಿಸಿದ್ರೆ ಖಂಡಿತ ಕ್ರಮ ಕೈಗೊಳ್ಳಿ. ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ ಮಹಿಳಾ ದಿನಾಚರಣೆ ಹಾಗೂ ದತ್ತಿ ಉಪನ್ಯಾಸಕ ಮಾಲಿಕೆ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನು ವಿಷಯ ಮಂಡಿಸಿದ ವಕೀಲರಾದ ಸಹನಾ ಹಿರೇಮಠ ಅವರು, ಕುಟುಂಬದಲ್ಲಿ ಮಹಿಳೆಯರು ದೌರ್ಜನ್ಯಗಳು ಹಳ್ಳಿಯ ತುಂಬಾ ನಡೆದು ಬರುತ್ತವೆ ಹಾಗೂ ಮಹಿಳೆಯರು ಜಾಗೃತರಾಗಿ ಮಹಿಳಾ ಕಾಯ್ದೆಯನ್ನು ಮತ್ತು ಸಂವಿಧಾನದ ಹಕ್ಕುಗಳ ಬಗ್ಗೆ ಹೋರಾಡಬೇಕು, ಸಮಾನತೆ ಸಾಧಿಸಬೇಕು. ಪುರುಷನ ಪ್ರೀತಿ ಮೋಹದ ಬಲೆ ಜಾಲಕ್ಕೆ ಬಂದಿಯಾಗುತ್ತಿದ್ದಾರೆ. ಇಂದಿನ ದಿನಮಾನದಲ್ಲಿ ಹೆಚ್ಚಾಗುತ್ತಿದೆ. ಸರಿಯಾದ ಜೀವನಕ್ಕೆ ಸಹಬಾಳ್ವೆ ಸಪ್ತಪದಿಯೊಂದಿಗೆ ಹೆಜ್ಜೆನಿಟ್ಟು ಬಾಳ್ವೆಯನ್ನು ಮಹಿಳೆಯರು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ಇಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತಾಯಿ ವಿಷಯದ ಕುರಿತು ವಿಷಯ ಮಂಡಿಸಿದ ಉಪನ್ಯಾಸಕಿ ಡಾಕ್ಟರ್ ವಿಜಯಲಕ್ಷ್ಮಿಯವರು, ಸಮಾಜದ ಯಜಮಾನಿ ತಾಯಿ ಕರುಣಾಮೂರ್ತಿ, ಸಹಿಷ್ಣುತೆಗೆ ಸರಿಸಮಾನ ಮಹಿಳೆಯರು ಸಮಾನತೆ ಸಾಧಿಸಬೇಕು. ಹೆಣ್ಣು ದ್ವಿತೀಯ ದರ್ಜೆಯಲ್ಲಿ ಗುರುತಿಸುತ್ತಿದ್ದಾರೆ. ಆದರೂ ಕೂಡ ಇಂದಿನ ಕಾಲದಲ್ಲಿ ತಾಯಿಯ ಪಾತ್ರಗಳು ಬಹುಮುಖ ಪಾತ್ರದಲ್ಲಿ ಹಂಚಿ ಹೋಗಿದ್ದಾಳೆ. ಸುಸಂಸ್ಕೃತ ಸಮಾಜಕ್ಕೆ ತಾಯಿ ಪಾತ್ರ ದೊಡ್ಡ ಸ್ಥಾನ. ಮಹಿಳೆಯರು ಆ ದೊಡ್ಡ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ
ಪ್ರಾಂಶುಪಾಲರಾದ ಮಾಂತಪ್ಪ ಕೊಡಗಲಿಯವರು ಮಹಿಳೆಯರ ಸಂವಿಧಾನ ಹಕ್ಕುಗಳ ಬಗ್ಗೆ ಜಾಗೃತಿ ಅಭಿಯಾನಗಳು ನಡೆಯಬೇಕು. ಕನ್ನಡ ನಾಡು ನುಡಿಗಾಗಿ, ಕನ್ನಡ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬ ಕನ್ನಡಿಗ ಒಂದಾಗಬೇಕು. ಮತ್ತಷ್ಟು ಶಿಕ್ಷಣ, ಸಾಹಿತ್ಯ, ರಾಜಕೀಯದಲ್ಲಿ ಮಹಿಳೆಯರ ಗುರುತಿಸಿಕೊಳ್ಳಬೇಕು. ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾದ ಸ್ಥಾನವಿದೆ ಎಂದು ತಿಳಿಸಿದರು. ವೀರೇಶ್ ನಾಯಕ್ ಕನ್ನಾರಿ ಉಪನ್ಯಾಸಕರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಧ್ಯಕ್ಷತೆಯನ್ನು HF ಮಸ್ಕಿ ವಹಿಸಿಕೊಂಡು ಮಾತನಾಡಿದರು. ದತ್ತಿದಾನಿಗಳ ಪರಿಚಯವನ್ನು ಉಪನ್ಯಾಸಕ HM ಶ್ರೀಶೈಲ್ ಮಾಡಿದರು. ಕಾರ್ಯಕ್ರಮ ನಿರೂಪಣೆಯನ್ನು ರಾಧಿಕಾ ನೆರವೇರಿಸಿದರು. ಶಕುಂತಲಾ ಸ್ವಾಗತ ಕೋರಿದರು. ಕಾವೇರಿಯವರಿಂದ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ದತ್ತಿದಾನಿಗಳಾದ S ದೇವೇಂದ್ರಗೌಡ, ರಮಾದೇವಿ ಸಂಬೋಜಿ, Y ನರೇಂದ್ರನಾಥ, SS ಹಿರೇಮಠ್, ಸುಮಂಗಲ ಚಿಂಚರಿಕಿ, ಶೈಲಜಾ ಸಡಕ್ಸರಿಯ, ಸರಸ್ವತಿ ಪಾಟೀಲ್, ಶಾಂತಾಬಾಯಿ, ಶೋಭಾ, ಶಂಕರ್ ವಾಲೇಕರ್, ಉಪನ್ಯಾಸಕರು ಡಾಕ್ಟರ್ ಬಸವರಾಜ ನಾಯಕ್, ಒನ್ನೂರು ಕಟ್ಟಿಮನಿ, ಕಾಲೇಜಿನ ವಿದ್ಯಾರ್ಥಿಗಳು, ಬೋಧಕ ಸಿಬ್ಬಂದಿ ವರ್ಗದವರು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ತಾಲೂಕಿನ ಇರ್ಪಾಪುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 4ನೇ ಮೈಲ್ ಕ್ಯಾಂಪಿನಲ್ಲಿರುವ ಮಹಾನಂದ ಇಂಡಸ್ಟ್ರೀಸ್ ಕಾನೂನು ವಿರೋಧಿ ಜಾನುವಾರುಗಳಿಗೆ ಕಂಟಕವಾದ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಫರ್ನಿಚರ್ ಘಟಕಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಮನವಿ ಮೇರೆಗೆ 2026 ಜನವರಿ 27ರಂದು ಆ ಇಂಡಸ್ಟ್ರಿಗೆ ಯಾವುದೇ ರೀತಿಯ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಅಧಿಕೃತ ಆದೇಶ ಹೊರಡಿಸಿದ್ದು ಸ್ಪಷ್ಟವಾಗಿ ಸೂಚಿಸಲಾಗಿದೆ ಎಂದು ಪರಿಸರ ರಕ್ಷಣಾ ವೇದಿಕೆ ಸಂಚಾಲಕ ಎಂ ಗಂಗಾಧರ್ ಹೇಳಿದರು. ಇಂದು ಪತ್ರಿಕೆ ಹೇಳಿಕೆ ನೀಡಿರುವ ಅವರು ಈ ಸದರಿ ಆದೇಶವನ್ನು ಉಲ್ಲೇಖಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಫೆಬ್ರವರಿ 9ರಂದು ತಮಗೆ ಪತ್ರ ಬರೆದು ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸಲು ತಿಳಿಸಿರುತ್ತಾರೆ. ಆದರೆ ಪಂಚಾಯಿತಿ ಆದೇಶವನ್ನು ಲೆಕ್ಕಿಸದೆ ಆ ಸ್ಥಳಕ್ಕೆ ಈಗಾಗಲೇ ವಿದ್ಯುತ್ ಸಂಪರ್ಕ ನೀಡಿರುವುದು ಕೂಡ ತಿಳಿದು ಬಂದಿದ್ದು, ಇದು ಗ್ರಾಮ ಪಂಚಾಯತ್ ಆದೇಶಕ್ಕೂ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟರ ವಿಧಿ 66 ಸೇರಿದಂತೆ ಸಂಬಂಧಿತ ಕಾನೂನು ನಿಯಮಗಳಿಗೆ ವಿರುದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಕೆಳಗಿನ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ಮಹಾನಂದ ಇಂಡಸ್ಟ್ರಿಗೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು. ಪಂಚಾಯಿತಿ ಅನುಮತಿ ಇಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಹೊಸ ಅಥವಾ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಬಾರದು. ಈ ಕುರಿತು ಕೈಗೊಂಡ ಕ್ರಮದ ಬಗ್ಗೆ ಲಿಖಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಪರಿಸರ ರಕ್ಷಣಾ ವೇದಿಕೆಗೆ ತಿಳಿಸಬೇಕು. ಪಂಚಾಯಿತಿ ಆದೇಶವನ್ನು ಪಾಲಿಸದೆ ವಿದ್ಯುತ್ ಸಂಪರ್ಕ ಮುಂದುವರಿದಲ್ಲಿ ಸಾರ್ವಜನಿಕರ ಪರವಾಗಿ ನಾವು ಮೇಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಹಾಗೂ ಸಂಬಂಧಿತ ಕಾನೂನು ಸಂಸ್ಥೆಗಳಿಗೆ ದೂರು ನೀಡಿ ಕಾನೂನು ಕ್ರಮಕ್ಕಾಗಿ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿ, ವಿಷಯದ ಗಂಭೀರತೆಯನ್ನು ಪರಿಗಣಿಸಿ ತಕ್ಷಣವೇ ಜಾನುವಾರುಗಳಿಗೆ ಕಂಟಕವಾದ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಮಹಾನಂದ ಇಂಡಸ್ಟ್ರಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇದೇ ವೇಳೆ ಸಂಚಾಲಕರಾದ ಕನಕಪ್ಪ ಮುರುಡಿ, 4ನೇ ಮೈಲ್ ಕ್ಯಾಂಪ್, HR ಹೊಸಮನಿ, ನರಸಪ್ಪ ಕಟ್ಟಿಮನಿ, ಮುದಿಯಪ್ಪ, HN ಕ್ಯಾಂಪ್, ಮಂಜುನಾಥ್ ದಿದ್ದಿಗಿ ಸೇರಿದಂತೆ ಇತರರು ಇದ್ದರು. 3-4 ಕಿಲೋಮೀಟರ್ ಹತ್ತಿರದಲ್ಲೇ ಮಹಾನಂದ ಇಂಡಸ್ಟ್ರೀಸ್ ಕಂಪನಿ ಇರೋದು. ಈ ಕಂಪನಿ ಕಳೆದ 1.5 ವರ್ಷದಿಂದ ವಿರುಪಾಪುರ ಗ್ರಾಮ ಪಂಚಾಯತಿಯಲ್ಲಿ ಮಾನ್ಯ PDO ಅವರಿಂದ ಪಂಚಾಯತಿಯಿಂದ ನಾನು ಚೇರ್ಗಳ ಮಾರ್ಕೆಟ್ ಅನ್ನು ಮಾಡುತ್ತೇನೆ ಅಂತೇಳಿ ಪರ್ಮಿಷನ್ ತಗೊಳ್ತಾರೆ. ನೆಪ ಮಾತ್ರಕ್ಕೆ ಚೇರ್ಗಳ ಮಾರ್ಕೆಟ್. ಆಮೇಲೆ 9-10 ತಿಂಗಳ ಆದ ನಂತರ ಅಲ್ಲಿ ಒಂದು ಚೇರು ಮತ್ತು ಅಲಮಾರಿ ಉತ್ಪಾದನೆ ಮಾಡುವಂಥ ಘಟಕನೇ ಸ್ಥಾಪನೆ ಮಾಡ್ತಾರೆ ಕಾನೂನು ಬಾಹಿರವಾಗಿ. ಅಲ್ಲಿ ಘಟಕ ಸ್ಥಾಪನೆ ಮಾಡಲಿಕ್ಕೆ, ಇಂಡಸ್ಟ್ರಿಯಲ್ ಇದಾಗಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೂ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಪಂಚಾಯತಿಗೆ ಕಾನೂನು ದ್ರೋಹ ಮಾಡಿ ನಿಯಮಬಾಹಿರ, ಕಾನೂನು ಬಾಹಿರ ಪಂಚಾಯತ್ ರಾಜ್ ಕಾಯ್ದೆ 1993 ಕಲಂ 66ರ ಅನ್ವಯ ಇದು ನೇರ ಉಲ್ಲಂಘನೆ ಆಗ್ತದೆ. ಈ ಒಂದು ಉಲ್ಲಂಘನೆ ಮಾಡಿ ಏನು ಮಹಾನಂದ ಇಂಡಸ್ಟ್ರೀಸ್ ಇದೆ, ಅಲ್ಲಿ ಏನು ವಿ ಲಕ್ಷ್ಮೀಕಾಂತ್ ಅಂತೇಳಿ ಮಾಲಕರಿದ್ದಾರೆ, ಆ ಮಾಲಕರು ಇವತ್ತು ನಿಯಮ ಬಾಹಿರವಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ಮೊನ್ನೆ ಇದರ ಸಂಬಂಧಪಟ್ಟಂಗೆ ಪರಿಸರ ಇಲಾಖೆ, ಜಿಲ್ಲಾ ಪಂಚಾಯತಿ, ಜಿಲ್ಲಾಧಿಕಾರಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಮಾನ್ಯ ತಹಶೀಲ್ದಾರರು ಸಂಬಂಧಪಟ್ಟಂಗೆ ನಾವು ಈ ಪರಿಸರ ರಕ್ಷಣಾ ವೇದಿಕೆಯಿಂದ ಮನವಿ ಪತ್ರವನ್ನು ಕೊಟ್ಟಿದ್ವಿ, ಹೋರಾಡಿದ್ವಿ. ಯಾಕಂದ್ರೆ ಇದು ಕಾನೂನು ವಿರೋಧಿ, ಪರಿಸರ ವಿರೋಧಿ, ಜನ ವಿರೋಧಿ, ಅಲ್ಲಿನ ಸಾಮಾನ್ಯ ಜನರಿಗೆ, ಸುತ್ತಮುತ್ತಲ ಜನರಿಗೆ ಇವತ್ತು ಪರಿಸರ ಹಾಳು ಮಾಡುವಂತ ಇದರಿಂದ ನಾನಾ ರೋಗಗಳು ಬರ್ತವೆ, ದಯವಿಟ್ಟು ಬಂದ್ ಮಾಡಿ ಅಂತ ಕೊಂಡಾಗ ಮಾನ್ಯ ಗ್ರಾಮ ಪಂಚಾಯತಿ ಅವರು ಕಳೆದ ಈ ವರ್ಷನೇ 27/1/2026ರಂದು ತಮ್ಮ ಎಲ್ಲ ವರದಿಯನ್ನು ಹಾಕೊಂಡು ತಾಲೂಕು ಪಂಚಾಯತಿಗೆ ವರದಿಯನ್ನು ಕೊಡ್ತಾರೆ. ನಿಮಗೂ KEBಗೂ ಒಂದು ಲೆಟರ್ ಬರೀತಾರೆ. ಏನಂತ? ಇದು ನಿಯಮ ಬಾಹಿರ, ಈ ಕಂಪನಿ ನಿಯಮ ಬಾಹಿರ ಕಾನೂನು ಉಲ್ಲಂಘನೆ ಆಗ್ತಿದೆ. 1993 ಪಂಚಾಯತ್ ರಾಜ್ ಕಾಯ್ದೆ 66 ಪ್ರಕಾರ ಉಲ್ಲಂಘನೆ ಆಗಿದೆ. ನಾವು ಕೊಟ್ಟಿದ್ದು ಚೇರ್ ಮಾರ್ಕೆಟ್ ಮಾಡಲಿಕ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.